ಜೆರಾಕ್ಸ್ ಬ್ಲಿಂಕ್ ಖ್ಯಾತಿಯ ಶ್ರೀನಿಧಿ ಬೆಂಗಳೂರು ಅವರು ಡೈರೆಕ್ಟ್ ಮಾಡಿರುವಂತಹ ಸೀರೀಸ್. ಇದನ್ನ ಡಾಲಿ ಪಿಕ್ಚರ್ಸ್ ಅವರು ಈ ಸೀರೀಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಕನ್ನಡದಲ್ಲಿ OTT ಸ್ಪೇಸ್ ನಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ ನ ಟ್ರೈ ಮಾಡೋದು ತುಂಬಾ ಕಡಿಮೆ. ಆ ಕಾರಣಕ್ಕೆ ಜೆರಾಕ್ಸ್ ಸೀರೀಸ್ ಅಟೆನ್ಷನ್ ನ ಗ್ರಾಬ್ ಮಾಡ್ತು ಅಂತ ಅನ್ನಿಸ್ತು. ಹಂಗಿದ್ರೆ ಈ ಸೀರೀಸ್ ನಲ್ಲಿ ಏನೇನಿದೆ ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಟು ಮಂಜು ಸ್ಟೋರೀಸ್. ಜೆರಾಕ್ಸ್ ಮಿಷಿನ್ ಮನುಷ್ಯರನ್ನ ಕಾಪಿ ಮಾಡುತ್ತೆ ಅನ್ನೋ ಐಡಿಯಾನೇ ತುಂಬಾ ಫ್ರೆಶ್ ಅಂತ ಅನ್ನಿಸ್ತು. ಈ ಸೀರೀಸ್ ನಲ್ಲಿ ಸಿಂಪಲ್ ಫ್ಯಾಂಟಸಿ ಕಾಮಿಡಿ ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಲೋ ಆಗಿ ಐಡೆಂಟಿಟಿ, ಪವರ್, ಪಾಲಿಟಿಕ್ಸ್ ಎಲ್ಲಾನು ಮಿಕ್ಸ್ ಆಗ್ತಾ ಹೋಗುತ್ತೆ. ಈ ಸೀರೀಸ್ ನಲ್ಲಿರುವ ಪಾಸಿಟಿವ್ ಸೈಡ್ ನ ನೋಡ್ತಾ ಹೋದ್ರೆ, ಈ ಸೀರೀಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಅದು ಈ ಸೀರೀಸ್ ನ ಒಂದು ಕಾನ್ಸೆಪ್ಟ್. ಒಂದು ಆರ್ಡಿನರಿ ಜೆರಾಕ್ಸ್ ಶಾಪ್, ಆರ್ಡಿನರಿ ಮಿಡಲ್ ಕ್ಲಾಸ್ ಕಾಯಿ, ಆದ್ರೆ ಮಿಷಿನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ. ಈ ಒಂದು ಸೆಟಪ್ ಆಡಿಯನ್ಸ್ ನ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. ಮುಂದೇನಾಗುತ್ತೆ, ಈ ಡೂಪ್ಲಿಕೇಟ್ ಲೈಫ್ ಹೇಗಿರುತ್ತೆ, ಒರಿಜಿನಲ್ ಅಥವಾ ಕಾಪಿನ ಅಂತ ಆಡಿಯನ್ಸ್ ಮೈಂಡ್ ಅಲ್ಲಿ ಕ್ಯೂರಿಯಾಸಿಟಿನ ರನ್ ಆಗ್ತಾ ಇರುತ್ತೆ. ಈ ಸೀರೀಸ್ ನ ಸ್ಟೋರಿ ಬಂದು ಪ್ರಕಾಶ್ ಕ್ಯಾರೆಕ್ಟರ್ ಸುತ್ತ ರಿವಾಲ್ವ್ ಆಗ್ತಾ ಇರುತ್ತೆ. ನಾಗಭೂಷಣ್ ಅವರು ನ್ಯಾಚುರಲ್ ಆಕ್ಟಿಂಗ್ ಆಗಿ ಮಾಡಿದ್ದಾರೆ. ಸ್ಮಾಲ್ ಟೌನ್ ಇನ್ನೋಸೆಂಟ್ ವೈಬು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಕೆಲ ಸೀನ್ಗಳು ಜೆನ್ಯೂನ್ ಆಗಿ ಫನ್ನಿ ಫೀಲ್ ಕೊಡುತ್ತೆ. ಸಪೋರ್ಟಿಂಗ್ ಕ್ಯಾಸ್ಟ್ ಕೂಡ ಲೋಕಲ್ ನೇಟಿವಿಟಿಗೆ ಮೇಂಟೈನ್ ಮಾಡಿದ್ದಾರೆ. ಈ ಸೀರೀಸ್ ನ ಬಿಗ್ಗೆಸ್ಟ್ ಪ್ಲಸ್ ಅಂದ್ರೆ ಸ್ಮಾಲ್ ಟೌನ್ ಅಟ್ಮಾಸ್ಫಿಯರ್. ಆರ್ಟಿಫಿಷಿಯಲ್ ಆಗಿ ಫೀಲ್ ಆಗಲ್ಲ. ಕ್ಯಾರೆಕ್ಟರ್ ಎಲ್ಲಾನು ರಿಯಲ್ ಪೀಪಲ್ ತರನೇ ಫೀಲ್ ಆಗುತ್ತೆ. ಪೊಲಿಟಿಕಲ್ ಲೀಡರ್ಸ್, ಲೋಕಲ್ ಗಾಸಿಪ್, ಕಲ್ಚರ್ ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಕ್ವಿಕ್ ಮೂಡ್ಗೆ ಸಪೋರ್ಟ್ ಮಾಡುತ್ತೆ. ಹಂಗೆ ಈ ತರ ಕಾನ್ಸೆಪ್ಟ್ ಗೆ ಪ್ರೆಸೆಂಟೇಶನ್ ಕೂಡ ಮ್ಯಾಟರ್ ಆಗುತ್ತೆ. ಅದನ್ನ ಈ ಸೀರೀಸ್ ಅಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ಕೆಲವು ಸೀನ್ಗಳು ತುಂಬಾ ಸಡನ್ ಆಗಿ ಪಾಸ್ ಆಯ್ತು ಅಂತ ಅನ್ನಿಸ್ತು. ಹಾಗೆ ಕೆಲವು ಪೊಲಿಟಿಕಲ್ ಸೀನ್ಗಳು ಅನ್ನೆಸೆಸರಿಯಾಗಿ ಸ್ಟ್ರೆಚ್ ಆಯ್ತು ಅಂತ ಅನ್ನಿಸ್ತು. ಈ ಸೀರೀಸ್ ಕಾನ್ಸೆಪ್ಟ್ ಫ್ರೆಶ್ ಅಂತ ಅನ್ಸಿದ್ರು ಎಮೋಷನಲಿ ಡೆಪ್ತ್ ಮಿಸ್ಸಿಂಗ್ ಅಂತ ಅನ್ನಿಸ್ತು. ಆದ್ರೆ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು ಅವರು ತಮ್ಮ ಬೋಲ್ಡ್ ಅಟೆಂಪ್ಟ್ ನ ಟ್ರೈ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿನಲ್ಲಿ ಈ ತರ ಥ್ರಿಲ್ಲರ್ ಅಟೆಂಪ್ಟ್ ಮಾಡಿರೋದು ಒಂದು ಒಳ್ಳೆ ವಿಷಯನೇ ಅಂತ ಹೇಳ್ಬೋದು. ಓವರ್ ಆಗಿ ಹೇಳ್ಬೇಕು ಅಂದ್ರೆ ಫ್ರೆಶ್ ಕನ್ನಡ ಎಕ್ಸ್ಪೆರಿಮೆಂಟ್, ಫ್ಯಾಂಟಸಿ ಕಾಮಿಡಿ, ಸ್ಮಾಲ್ ಟೌನ್ ಎಂಟರ್ಟೈನ್ಮೆಂಟ್ ನೋಡ್ಬೇಕು ಅಂತ ಅನ್ಸಿದ್ರೆ ವಾಚಬಲ್ ಸೀರೀಸ್ ಅಂತ ಹೇಳ್ಬೋದು. ನೀವೇನಾದ್ರೂ ಜೆರಾಕ್ಸ್ ಸೀರೀಸ್ ನೋಡಿದ್ರೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ರಿವ್ಯೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.